ಹರಪನಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ನಟ ಧನ್ವೀರ್ ಮೊಬೈಲ್ ರಿಪೋರ್ಟ್. ರಿಟ್ರೀವ್ ವೇಳೆ ಮೊಬೈಲ್ನಲ್ಲಿ ಡೇಟಾನೇ ಸಿಕ್ಕಿಲ್ಲ ಅಂತ ಪೊಲೀಸರು ಹೇಳ್ತಿರೋದು. ಮೊಬೈಲಲ್ಲಿ ಡೇಟಾ ಸಿಕ್ಕಲಿಲ್ಲ, ಡೇಟಾನೇ ಇಲ್ದಿರುವಂಥ ಮೊಬೈಲನ್ನು ಕೊಟ್ಟುಬಿಟ್ಟು ಧನ್ವೀರ್ ಯಾಮಾರಿಸ್ಬಿಟ್ಟಿದ್ದಾನೆ ಅಂತ. ಇದರಲ್ಲಿ ಎರಡು ಭಾಗ ಬರುತ್ತೆ ರೀ. ಇದು ಗೊತ್ತಿಲ್ಲ ನನಗೆ ಯಾಕೆ ಈ ಥರ ಕೂಡ ಆಗುತ್ತಾ ಅಂಥೇಳಿ. ನೋಡಿ, ಎರಡು ಮೂರು ವಿಚಾರಗಳಿರ್ತವೆ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು. ಯಾಕೆ ಪೊಲೀಸರು ಈ ಥರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ. ಏನು ವಿಷಯ ಇಲ್ಲಿ? ಧನ್ವೀರ್ ಈ ಜೈಲ್ ಒಳಗಡೆ ನಡೀತಾ ಇತ್ತಲ್ಲ, ಯಾರು ಉಗ್ರಗಾಮಿಗಳಿಗೆ, ಉಮೇಶ್ ರೆಡ್ಡಿಗೆ, ಅವನಿಗೆ ಇವನಿಗೆಲ್ಲ ರಾಜಾತಿಥ್ಯ ಕೊಡ್ತಾ ಇದ್ದಾರೆ, ಟಿ ವಿ ಕೊಟ್ಟಿದ್ದಾರೆ, ಆರಾಮಾಗಿ ಅವ್ರು ಊಟ ಮಾಡ್ಕೊಂಡಿದ್ದಾರೆ, ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಡ್ರಿಂಕ್ ಸಿಗ್ತಾ ಇದೆ ಅಂತೆಲ್ಲ ಬಂತಲ್ಲ ವಿಡಿಯೋದಲ್ಲಿ. ಆ ವಿಡಿಯೋ ಧನ್ವೀರ್ ಹರಿಬಿಟ್ಟ ಅಂತ. ಆ ವಿಡಿಯೋನ ಮಾಡಿಸ್ತವನು ಯಾರೋ ಧನ್ವೀರ್ ಮೊಬೈಲಿಗೆ ಬಂತದ್ದು, ಅವನು ಹರಿಬಿಟ್ಬಿಟ್ಟ ಇದನ್ನು. ಹಾಗಾಗಿ ಧನ್ವೀರ್ ನಿನ್ನ ಮೊಬೈಲ್ ಕೊಡು ಅಂದರು. ಧನ್ವೀರ್ ಏನು ಮಾಡಿರೋದು, ಮೊಬೈಲ್ ಕೊಟ್ಟಿರೋದು. ಮೊಬೈಲ್ ಕೊಟ್ಟ ಮೇಲೆ ಇವರೇನು ಮಾಡಬೇಕು, ಆ ಡೇಟಾ ರಿಟ್ರೀವ್ ಮಾಡಬೇಕು. ಇದರಲ್ಲಿ ಎರಡು ಭಾಗ ಬರುತ್ತೆ. ಡೇಟಾ ರಿಟ್ರೀವ್ ಮಾಡಲೇಬೇಕಾಗತ್ತೆ ಇವರು. ಡೇಟಾ ರಿಟ್ರೀವ್ ಮಾಡಿದಾಗ ಇವಾಗ ಹೇಳ್ತಿರೋದು ಏನು ಇವರು ಅಂದರೆ, ಧನ್ವೀರ್ ಮೊಬೈಲಲ್ಲಿ ಡೇಟಾನೇ ಇರಲಿಲ್ಲ, ಧನ್ವೀರ್ ಯಾಮಾರಿಸ್ಬಿಟ್ಟಿದ್ದಾನೆ ಅಂತ. ಸಪೋಸ್ ಅಕಸ್ಮಾತ್ ಧನ್ವೀರ್ ಹರಿಬಿಟ್ಟಿರಲಿಲ್ಲ ಅಂತ ಅಂದ್ಕೊಳ್ಳಿ. ಹರಿಬಿಟ್ಟಿರಲಿಲ್ಲ, ಅವ್ನ ಮೊಬೈಲ್ನಲ್ಲಿ ಸಿಕ್ಕಲಿಲ್ಲ, ಮೊಬೈಲಲ್ಲಿ ಸಿಕ್ಕಲೂ ಇಲ್ಲ, ಅವ್ನು ಹರಿಬಿಟ್ಟಿರಲಿಲ್ಲ ಅಂದರೆ ಇಲ್ಲ ಇವನೇ ಹರಿಬಿಟ್ಟಿದ್ದಾನೆ, ಹರಿಬಿಟ್ಟಿದ್ದು ಮೊಬೈಲ್ ಕೊಟ್ಟಿಲ್ಲ ಅಂತ ಅವನ್ನ ಆರೋಪ ಮಾಡಿಬಿಟ್ಟಾಗ ಅದು ರಾಂಗ್ ಆಗಲ್ವಾ? ಪಾಯಿಂಟ್ 1. ಪಾಯಿಂಟ್ 2, ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು. ನೀವು ಯಾವುದೇ ಮೊಬೈಲಿಂದ ಒಬ್ಬ ವ್ಯಕ್ತಿ ಒಂದು ಮೆಸೇಜ್ ಮಾಡಿದ್ದ, ಒಂದು ವಿಡಿಯೋ ಹರಿಬಿಟ್ಟಿದ್ದ ಅಂದರೆ ಎರಡು ಭಾಗ ಇರುತ್ತೆ ತನಿಖೆಯಲ್ಲಿ. ಭಾಗ 1, ಈ ಮೊಬೈಲ್ ಡೇಟಾ ಚೆಕ್ ಮಾಡಿಕೊಂಡಾಗ ಡೇಟಾ ಸಿಗಬೇಕು, ಅವ್ನು ಡಿಲೀಟ್ ಮಾಡಿದ್ರು ಸಿಗುತ್ತೆ, ಅದು ಡೇಟಾ ರಿಟ್ರೀವ್ ಕೊಟ್ಟಾಗ ಸಿಗುತ್ತೆ ಅದು. ಭಾಗ 2, ಇದು ಸಿಮ್ ನಂಬರ್ 1 ಇರುತ್ತೆ, ಮೊಬೈಲ್ಗೆ ಇನ್ನೊಂದು ನಂಬರ್ ಇರುತ್ತೆ, IMEI ನಂಬರ್ ಅಂತ ಕರೀತಾರೆ ಅದನ್ನು. ಇದಲ್ಲದೆ IP ಅಡ್ರೆಸ್ ಅಂತ ಒಂದಿರುತ್ತೆ. ಇವು ಮೂರು ಮ್ಯಾಚ್ ಆಗಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ಈ ಒಂದು ಫೋನಿಂದ ಯಾರಿಗೋ ಥ್ರೆಟ್ ಮಾಡಿಬಿಡೋದು, ಯಾವುದೋ ಮರ್ಡ್ರ್ ಮಾಡಿಬಿಡೋದು, ಫೋನಲ್ಲಿ ಮಾತಾಡ್ಕೊಂಡು ಮರ್ಡ್ರ್ ಮಾಡಿಬಿಡೋದು, ಸಿಮ್ ಕಾರ್ಡ್ ಚೇಂಜ್ ಮಾಡಿಬಿಡ್ತಾರೆ, ಮೊಬೈಲ್ ಅದೇ ಇಟ್ಕೊಂಡಿರ್ತಾರೆ, ಬೇರೆ ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ಪೊಲೀಸರು ಹೇಗೆ ಟ್ರೇಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಥ್ರೂ IMEI ನಂಬರ್. ಅವ್ನು ಮೊಬೈಲ್ ಅದೇ ಇಟ್ಕೊಂಡಿರ್ತಾನೆ, ಸಿಮ್ ಚೇಂಜ್ ಮಾಡಿರ್ತಾನಲ್ಲ, ಆ ಮೊಬೈಲ್ ಜಾಡ್ ಹಿಡಿತಾರೆ ಅವಾಗ. ಈ IMEI ನಂಬರ್ನ ಇದಕ್ಕೆ ಯಾವ ಟವರಿಂದ ಇದು ಆಪ್ರೇಟ್ ಆಗ್ತಾ ಇದೆ, ಯಾವ ಸಿಮ್ ಇದಕ್ಕೆ ಬಳಸ್ತಾ ಇದ್ದಾನೆ, ಯಾವ ನಂಬರ್ಗಳಿಗೆ ಫ್ರೀಕ್ವೆಂಟಾಗಿ ಇವನು ಕರೆಗಳು ಹೋಗ್ತಿದೆ ಚೆಕ್ ಮಾಡ್ಕೊಳ್ತಾರೆ. IP ಅಡ್ರೆಸ್ಸು, ಇದು ಈ ಒಂದು ಮೆಸೇಜು ಎಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡ್ಕೊಂಡಾಗ ಒಂದು ಅಡ್ರೆಸ್ ಇರುತ್ತೆ. ಈ ಮೂರು ವಿಚಾರಗಳಲ್ಲಿ ಒಂದು ಮೊಬೈಲ್ ಫೋನ್ ಮ್ಯಾಚ್ ಆದಾಗ ಆ ಮೊಬೈಲ್ ಫೋನೇ ತೊಗೊಂಡು ಇವ್ರು ಚೆಕ್ ಮಾಡಬೇಕೇ ವಿನಃ ಅದನ್ನು ಇಟ್ಕೊಂಡೇ ಚೆಕ್ ಮಾಡಬೇಕು ಇವರು. ಇದರಿಂದ ಹೋಗಿದೆ, ವಿಡಿಯೋ ಹೋಗಿದೆ, ಕರೆ ಹೋಗಿದೆ, ಸಂದೇಶ ಹೋಗಿದೆ, ಅದನ್ನೇ ಚೆಕ್ ಮಾಡಬೇಕು. ಈಗ ಧನ್ವೀರ್ ಕೊಟ್ಟಿರೋ ಮೊಬೈಲು ಇದರಲ್ಲಿ ಡೇಟಾ ಇಲ್ದಿರೋದು ಕೊಟ್ಬಿಟ್ಟಿದ್ದಾನೆ, ಬೇರೆ ಮೊಬೈಲ್ ಕೊಟ್ಬಿಟ್ಟಿದ್ದಾನೆ ಅಂದರೆ, ನೀವು ವಶಪಡಿಸ್ಕೊಂಡ್ರಲ್ರಿ ಮೊಬೈಲು, ವಶಪಡಿಸ್ಕೊಂಡಿದ್ದೀರಲ್ವಾ ನೀವು? IMEI ನಂಬರ್ನ ಚೆಕ್ ಮಾಡಿದ್ರಾ, IP ಅಡ್ರೆಸ್ ಚೆಕ್ ಮಾಡಿದ್ದೀರಾ, ಸಿಮ್ಮು ಅದು ಯಾವ ಸಿಮ್ ಬಳಸಿದಾನೆ ಆ ನಂಬರ್ ಚೆಕ್ ಮಾಡ್ಕೊಂಡಿದ್ದೀರಾ ನೀವು? ಅದು ಚೆಕ್ ಮಾಡಬೇಕಾಗಿತ್ತಲ್ವೇ ನೀವು? ಅದು ಚೆಕ್ ಮಾಡಿದೆ ಆ ನಂಬರ್ ಕೊಟ್ಬಿಟ್ಟ, ಈ ನಂಬರ್ ಕೊಟ್ಬಿಟ್ಟ, ಮೊಬೈಲೇ ಬೇರೆ ಕೊಟ್ಬಿಟ್ಟಿದ್ದಾನೆ ಅಂತ ನೀವು ಆರೋಪ ಮಾಡೋದು ಸರಿಯಾಗುತ್ತಾ ಈ ಸ್ಟೇಜಲ್ಲಿ? ಇದರ ಆಚೆಗೆ FSL ರಿಪೋರ್ಟ್ಗೂ ಇದೀಗ ಖಾಕಿ ಕಾಯ್ತಾ ಇದೆ. FSL ರಿಪೋರ್ಟ್ ಬಂದ ಕೂಡಲೇ ಇದೇ ವಿಚಾರಕ್ಕೆ ಬೇರೆ ಮೊಬೈಲ್ ಕೊಟ್ಬಿಟ್ಟಿದ್ದಾನೆ ಇವನು ಅಂಥೇಳಿ ಚಾರ್ಜ್ ಶೀಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರಂತೆ. ಒಂದು ವೇಳೆ ಬೇರೆ ಮೊಬೈಲ್ ಕೊಟ್ಟಿದ್ದರೆ ಅದನ್ನು ವಶಪಡಿಸ್ಕೊಂಡ್ರಲ್ಲ, ನೀವು ಹಾಜರು ಮಾಡ್ಕೊಂಡ್ರಲ್ಲ, ಅದನ್ನು ನಿಮ್ಮ ಹ್ಯಾಂಡ್ ಓವರ್ ತೊಗೊಂಡ್ರಲ್ಲ, ಏನು ಚೆಕ್ ಮಾಡಿದ್ರಿ ಮೊಬೈಲ್ನ ನೀವು ಅವತ್ತಿಗೆ? ಏನೂ ಚೆಕ್ ಮಾಡಲೇ ಇಲ್ವಾ? ಸರಿ ರೀ, ಯಾವುದೋ ಕೊಲೆಗಾರ ಯಾವ ಫೋನಲ್ಲಿ ಮಾತಾಡ್ದೋ ನೀನು ಅಂತ ಹೇಳಿದ್ರೆ, ಇದೇ ಫೋನ್ ಸ್ವಾಮಿ ಅಂತ ಕೊಟ್ಬಿಡ್ತಾನೆ, ತೊಗೊಂಡ್ಬಿಡ್ತೀರಾ ನೀವು? ಬರೆದುಬಿಡ್ತೀರಾ ಅದರಲ್ಲಿ ನೀವು? ಹಾಗಾದರೆ ಇಲ್ಲ ಅಲ್ಲ, ಚೆಕ್ ಮಾಡಬೇಕಲ್ಲ ನೀವು ಅದನ್ನು. ಅಟ್ಲೀಸ್ಟ್ ಪ್ರಾಥಮಿಕ ಅಂತ ತನಿಖೆ ಆಗಬೇಕಲ್ಲ. ಈ ಮೊಬೈಲ್ಗೂ ಸಂಬಂಧ ಇದೆಯಾ, ಇದರಿಂದಲೇ ಕರೆ ಬಂದಿದೆಯಾ? ನಿಮ್ಮ ಸ್ಟೇಷನಲ್ಲಿ ಓಪನ್ ಮಾಡ್ಕೊಂಡ್ರೆ ಸಿಗುತ್ತಲ್ರಿ, IMEI ನಂಬರ್ ಯಾವುದು, ಸಿಮ್ ನಂಬರ್ ಯಾವುದು, ಯಾವುದರಿಂದ ಕರೆ ಹೋಗಿದೆ, ಯಾರು ಕರೆ ಮಾಡಿದ್ರೆ ಮೆಸೇಜ್ ಸಿಗಬೇಕಲ್ಲ ನಿಮ್ಗೆ ಅದನ್ನು. ಸೊ ಯಾವುದೋ ಹೊಸ ಅಂಗಡಿ ಅಂತ ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀರಾ ಹಾಗಾದರೆ ನೀವೀಗ? ಹೊಸ ಮೊಬೈಲು ಇದೇ ಮೊಬೈಲಿಂದ ಮಾಡಿದೆ ಸಮೇತ ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀರಾ ನೀವು? ಆಗಲ್ಲ ಅಲ್ಲ. ಯಾಕೋ ಈ ತನಿಖೆ ಚೆಕ್ ಮಾಡಿಕೊಂಡ್ರೆ ಒಂಥರ ಅಯೋಮಯ ಅಂತ ಅನ್ನಿಸ್ತಾ ಇದೆ. ವೈರಲ್ ಮಾಡಿದವ್ರು ಯಾರು ಇದನ್ನು ಮಾಡಿಬೇಕಿದ್ರೆ? ಎಸ್, ಈಗ ವೈರಲ್ ಮಾಡಿದವ್ರಿಗೆ ಶೋಧ ಮಾಡ್ತಾ ಇದ್ದಾರಂತೆ. ಜೈಲಲ್ಲಿ ವಿಡಿಯೋಗಳು ವೈರಲ್ ಯಾರ್ಯಾರು ಮಾಡಿದ್ರೋ ಅವರ ಬೆನ್ನು ಬಿದ್ದಿರುವುದು ಖಾಕಿ. ಮೊದಲಿಗೆ ಚಿತ್ರೀಕರಣ ಮಾಡಿದ್ದು ಕೋಳಿ ಮಂಜ ಅಂತ. ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಪ್ರಸ್ತಾಪ ಆಗುತ್ತೆ. ವಿಲ್ಸನ್ ಗಾರ್ಡನ್ ನಾಗನೇ ವಿಡಿಯೋ ಮಾಡುವಂಥ ಕೋಳಿ ಮಂಜನಿಗೆ ಹೇಳಿದ್ನಂತೆ. ಕೋಳಿ ಮಂಜನ ಹೇಳಿಕೆ ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಕೂಡ ಆಗಿದೆ. ಬೆಳಗಾವಿಯ ಹಿಂಡಲಗ ಜೈಲಲ್ಲಿ ನಾಗನ ವಿಚಾರಣೆ. ಇಲ್ಲೇ ಇದ್ದವನು ನೀವು ನಾಗ, ಇಲ್ಲಿ ಹರಪನಗ್ರಹಾರದಲ್ಲೇ ಇದ್ದವನು. ಆಗ ರಾಜಾತಿಥ್ಯ ಕೇಸ್ ಆಯ್ತಲ್ಲ, ದರ್ಶನ್ ಜೊತೆ ಕೂತಿದ್ನಲ್ಲ ಇವನು, ಅವಾಗೇನು ಮಾಡಿಬಿಟ್ರು, ನೀನು ಇಲ್ಲಿರಬೇಡ, ಹಿಂಡಲಗಾಗಿ ಹೋಗ್ಬಿಡು ಅಂತ ಅಲ್ಲಿ ಹಾಕ್ಬಿಟ್ರು. ಈಗೇನು ಮಾಡ್ತಿದ್ದಾರೆ, ಈಗ ಗೊತ್ತಿಲ್ಲ ಇದು ಕೋಪ ಇದೆಯಾ, ಸೇಡ್ ಇದೆಯಾ, ಸಹನೆ ಇದೆಯಾ, ಬೇಸರ ಇದೆಯಾ, ನೋಡಿ ಜೈಲು ಅವಾಂತರ ಅಂಥೇಳಿ ಯಾರನ್ನೂ ಅಧಿಕಾರಿಗಳು ಶಿಫ್ಟ್ ಮಾಡಿಬಿಟ್ರೆ ಮತ್ತೆ ಬರೋಕ್ಕೆ ಈಸಿ ಆಗುತ್ತೆ ಅಂತ ಇದ್ದಿರಬಹುದೇ, ನಮಗೆ ಗೊತ್ತಿಲ್ಲ. ಇದೀಗ ನಾಗನ ವಿಚಾರಣೆಯನ್ನು ಹಿಂಡಲಗದಲ್ಲಿ ಮಾಡಿದ್ದಾರೆ. ವಿಚಾರಣೆ ವೇಳೆ ನನ್ನ ಮೊಬೈಲ್ ಬಳಸದೆ ವರ್ಷಗಟ್ಟಲೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ ನಾಗ. ಜೈಲಲ್ಲಿ ಯಾರಿಗೆ ಮೊಬೈಲ್ ಸಿಗುತ್ತೋ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾನೆ. ಬೇಕು ಅಂತಾನೆ ನನ್ನನ್ನು ಇದರಲ್ಲಿ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ ಅವನು ಹೇಳ್ಕೊಂಡಿದ್ದಾನೆ.